ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಜೇಶ್ವರಿ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಬೇಗ 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 ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂದರೆ ರೀಸನ್ ಈಸ್ ಓನ್ಲಿ ನನ್ನ ಮಗ ಕ್ಯಾಮ್ರಾ ಇಟ್ಕೊಳಕ್ಕಲ್ಲ, ನನ್ನ ಮಗ ಮೊಬೈಲ್ ಇಟ್ಕೊಳಕ್ಕೂ ಬಿಡಲ್ಲ. ಅಂದರೆ ಮೊಬೈಲ್ ಇಟ್ಕೊಳಕ್ಕೆ ಬಿಟ್ರೂ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಮಗನ ಇಟ್ಕೊಂಡು ವ್ಲಾಗ್ಸ್ ಮಾಡೋದು ಸ್ವಲ್ಪ ಈಗ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಕಷ್ಟ ಆಗ್ತದೆ. ಸೊ ಫ್ರೀಕ್ವೆಂಟ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ, ತುಂಬ ವೀಡಿಯೋಸ್ ಇದೆ, ಎಡಿಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳಿ ನೀವು ಓಮ್ಮ ಇದೇ ಹಣೆ ಬರ ನಂದು ನೋಡಿ ಇಷ್ಟೇ. ಸೊ ಈ ಬ್ಲಾಗ್ ಬಂದು ನಾನು ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 10 days ಆದಮೇಲೆ ಸುನಿಲ್ನ ಮೀಟ್ ಮಾಡ್ತಿರೋದು. ನನ್ನ ಗಂಡನ್ನ ಇವತ್ತು ಬರ್ತಿದ್ದಾರೆ, ನಾಳೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ಮಿಸ್ಸಿಂಗ್ ಫೀಲ್ ಇದೆ. ಅಂದರೆ ಇಷ್ಟು ಟೈಮ್ ಯಾವ ಥರ ಅಂದರೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಎಲ್ಲದಕ್ಕೂ. ಈಗ ಮಗು ಇರೋದಕ್ಕೂ ತುಂಬ ದೊಡ್ಡವನಾಗ್ತವಲ್ವ ದಿನ. ಸೊ ಅವನ್ನ ಬಿಟ್ಟಿರೋಕೆ ಅವ್ರಿಗೂ ಕಷ್ಟ ಆಗ್ತೈತೆ. ಸೊ ಬಂದ್ಮೇಲೆ ಫೀಲ್ ಹೆಂಗಿರುತ್ತೆ ಕೇಳೋಣ. ಆ್ಯಂಡ್ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಫಾಲೋ ಮಾಡ್ತೀರಾ ಬೇಗ ಫಾಲೋ ಮಾಡಿ. ಆ್ಯಂಡ್ ತುಂಬ ಥ್ಯಾಂಕ್ಸ್, ಯಾಕೆಂದರೆ 300+ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎವ್ರಿ ಮಂತ್ ಇನ್ಕ್ರಿಮೆಂಟ್ ಆಗ್ತಿದೆ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಆ್ಯಂಡ್ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಈವ್ನಿಂಗಿಂದ. ಸೊ ಈವ್ನಿಂಗ್ ಹೇಗೆ ಹೋಗುತ್ತೆ ಆ್ಯಂಡ್ ಸುನಿಲ ಕೇಳೋಣ ಹೆಂಗಿತ್ತು ಅವರ ಎಕ್ಸ್ಪೀರಿಯನ್ಸ್ 10 days ನಾವು ಇಲ್ಲದೇ ಇದ್ದಾಗ. ಆ್ಯಂಡ್ ಬನ್ನಿ ವಿಡಿಯೋನ ಹೆಂಗೆ ನೋಡೋಣ. ಅಂಟಿಲ್ ಇವತ್ತು ನೈಟಲ್ಲಿವರೆಗೂ ಏನೇನಾಗುತ್ತೆ. ಒಳ್ಳೆ ಅವ್ರು ಬರೋ ಟೈಮ್ಗೆ ಒಳ್ಳೆ ಬಿರುಗಾಳಿ ಸಹಿತ ಮಳೆ ಬರ್ತಿತ್ತು ನಮ್ಮ ಏರಿಯಾದಲ್ಲಿ. ಅವ್ರು ಬರಬೇಕಿಗೆ ಕಾಯ್ತಿದ್ವಿ ನಾನು ಚತುರು. ಸೊ ಆಗ ಸಡನ್ನಾಗಿ ಎಂಟ್ರಿ ಕೊಟ್ಟರು ಮಳೆಯಲ್ಲಿ. ಎಂಟ್ರಿ ಕೊಟ್ಟ ತಕ್ಷಣ ಚತುರ್ ಖುಷಿ ನೋಡ್ಬೇಕಾ, ನಮ್ಮ ಹತ್ರನೇ ಬರ್ತಾ ಇಲ್ಲ. ಅಪ್ಪನ ಹತ್ರ ಫುಲ್ ಲವ್ವಲ್ಲಿ ಪ್ರೀತಿ ನಮ್ಮ ಹತ್ರನೇ ಬರ್ತಿಲ್ಲ. ಬೇಕಾದ್ರೆ ನೋಡಿ ಎಷ್ಟೆಲ್ಲ ಕಂಪ್ಲೇಂಟ್ ಹೇಳ್ಕೊಡ್ತಾವ ಅವ್ರ ಅಪ್ಪನಿಗೆ ಅವನು ಅಂತ. ಸೋನಿ ಕಡ್ಕತ್ತಿರೋದವನು. ಹಾ ಕೇಳ್ರಿ, ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ಅಂತ. ಓ ಸೋನಿಗೂ ಅವ್ರ ಮೇಲೆ ಲವ್. ಸೋನಿ ಬೇಡ, ಅಪ್ಪನ್ ತಪ್ಕೊ ಕೆಳಗಂತ ಬಿಟ್ರಿ ಅವ್ನ ಸೋನಿ ಜೊತೆ ಆಟ ಆಡ್ತಾನೆ. ಇಷ್ಟ ಮಿಸ್ ಮಾಡ್ಕೊಂಡ್ರ. ನಮ್ ಸೋನಿಗೂ ಸಹ ಸುನಿ ಅಂದ್ರೆ ತುಂಬಾ ಇಷ್ಟ. ಸುನಿ ಅಂತಲ್ಲ, ನಮ್ಮ ಮನೆಗೆ ಯಾರು ತುಂಬಾ ಕ್ಲೋಸ್ ಆಗಿದ್ದಾರೋ ಅವ್ರು ಅಂದ್ರೆಲ್ಲ ಸೋನಿ ಸಖತ್ ಇಷ್ಟ ಪಡ್ತಾಳೆ. ಹಂಗೆ ಚತುರ್ ಜೊತೆ ಮಾತ್ರ ಸೋನಿ ಅಂತೂ ಫುಲ್ ಫ್ರೆಂಡ್, ಅಷ್ಟು ಇಷ್ಟ ಅವ್ರಿಬ್ರಿಗೂನು. ನೋಡಿ ಅಪ್ಪ ಮಗನ್ ಪ್ರೀತಿನ. ಹೆಂಡತಿನ ಜಾಸ್ತಿ ಮಿಸ್ ಮಾಡ್ಕೊಂಡ್ರೆ ಮಗನ್ ಜಾಸ್ತಿ ಮಿಸ್ ಮಾಡ್ಕೊಂಡ್ರೆ. ಸಾಕು ನೀರ್ ಕುಡೀರಿ. ವಜ್ರ ಮಾಮಿ ವಜ್ರ ಚಿನಿ. ಹಾಗೆ ಚತುರ್ ಆಟ ಮುಂದುವರಿತಾನೆ ಇತ್ತು. ನಾವಿಬ್ರು ಹಂಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡ್ವಿ. ಸಂಜೆ ಆದಂಗೆನೆ ನಮ್ಮ ಆಂಟಿ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ಅಜ್ಜಿ ಬಂದಿದ್ರು, ನಮ್ಮ ಮಮ್ಮಿದು ಅಮ್ಮ. ಸೊ ಹಂಗೆ ಎಲ್ಲರೂ ಒಂದೇ ಕಡೆ ಹೋಗಿ ಗ್ಯಾದರ್ ಆಗೋಣ ಅಂತ ಹೋಗಿ. ಯಾರಿಗೆ ನೋಡ್ತವಳೆ ಅನ್ಕೊಂಡಿದ್ದೀರ? ನಮ್ಮ ಮಮ್ಮಿಯವ್ರ ಮಮ್ಮಿ ನಮ್ಮ ಅಜ್ಜಿ. ಹಾಯ್ ಹೇಳು. ಹಾಯ್. ಸೊ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ವಿ ಎಲ್ಲ ಗ್ಯಾದರ್ ಆಗೋಕ್ಕೆ. ಇನ್ನು ನಮ್ಮ ಪಪ್ಪ ಬರಬೇಕು. ಸೊ ನಮ್ಮ ಮಮ್ಮಿನೂ ಬಂದರು, ನನ್ನ ತಂಗಿ ತಮ್ಮ ಸುನಿ ಪಪ್ಪ ಒಬ್ರು ಬಿಟ್ಟು ಇನ್ನೆಲ್ಲ ಬಂದ್ವಿ. ಅಜ್ಜಿ ಬಂದಿಲ್ಲ, ಅವರು ಹೊಸ ಮನೆ ಶಿಫ್ಟ್ ಮಾಡೋರು. ಯಾರು? ನಮ್ಮ ಮಮ್ಮಿ ತಂಗಿ. ಇಲ್ಲಿಗೆ ಬಂದಿದ್ದೀವಿ. ಅವ್ರ ಮಕ್ಳು ತೋರಿಸ್ಲಾ? ಹಾಯ್. ಇವರೆಲ್ಲರೂ ನಮ್ಮ ಆಂಟಿ ಮಕ್ಳು ಅನ್ಕೋಬೇಡಿ, ಅವೇರ ಲಾಸ್ಟ್ ಪೀಸ್ಗಳು ಮಾತ್ರ. ಇದು ಒಬ್ಬ ಮಾವನ ಮಗ, ಅಲ್ಲೊಬ್ಬ ನಿಂತ ಮಾವನ ಮಗ. ನಮ್ಮ ಆಂಟಿ ನೋಡಿದ್ರೆ ಆಂಟಿನ ಅಕ್ಕನ ಅಂತೀರ, ನಮ್ಮ ಮಮ್ಮಿನೇ ಇನ್ನ ಹೆಂಗು. ಇನ್ನು ಇದು ಅದಕ್ಕಿಂತ ಹೆಂಗೋ ಐತೆ, ತೋರಿಸ್ಕೊಡ್ತೀನಿ. ಸೊ ಇವರೇ ನಮ್ಮ ಮಮ್ಮಿದು ತಂಗಿ, ನಮ್ಮ ಚಿಕ್ಕಮ್ಮ. ಸೊ ಎಲ್ಲ ಇವ್ರ ಮನೆಗೆ ಬಂದಿದ್ದೀವಿ. ಏನೇನೋ ಸ್ಪೆಷಲ್ ಏನು ಗೊತ್ತಾ? ಮನೆ ಬಂದಿದ್ದ ದಿವಸ ನಾನ್ ವೆಜ್ ಅಂತೆ, ಇವತ್ತು ವೆಜ್ ಅಂತೆ. ಹಂಗೆ ಮಾಡ್ಕೊಡ್ತವ್ರೆ, ತಿಂದ್ಬೇಕು. ಇನ್ನೇನು
ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಇವನು ವ್ಲಾಗ್ಸ್ ಮಾಡ್ತಾನೆ, ನಮ್ ಗದ್ದೆ ನಿಮ್ ಗದ್ದೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ. ನೆಕ್ಸ್ಟ್ ನಾನು ವ್ಲಾಗ್ಸ್ ಮಾಡಿದ್ರೆ ಇವ್ರ ಊರಿಗೆ ಬಂದ್ಮೇಲೆ ಇವನ್ ಕೈಲೇ ಫೋನ್ ಕೊಟ್ಬಿಡ್ತೀನಿ. ಸೊ ಅಡುಗೆ ಏನೇನು ಮಾಡೋರೆ ಬನ್ನಿ ತೋರಿಸ್ತೀನಿ, ಏನೇನು ಮಾಡ್ತವ್ರೆ ಅಂತ ನೋಡೋಣ. ಏನೇನು ಮಾಡ್ತಿದ್ಯಾ? ವಡೆ ಇಲ್ಲಿದೆ, ವಡೆ ಇಲ್ಲಿ ಮಾಡ್ತಾವ್ರೆ. ವಡೆ ಇಟ್ಟು ಪಾಯಸ, ಎಲ್ಲಿ ಪಾಯಸ? ಇದು ಪಾಯಸ. ಲೈಟ್ ಸ್ವಲ್ಪ ಕಮ್ಮಿ ಇದೆ, ಏನು ಅನ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಲ್ಬ್ ಪವರ್ ಕಮ್ಮಿ ಇದೆ. ಇದಂತ ಕಾಳುಗೊಜ್ಜು, ಇದೆಂತ ಈ ರೈಸ್, ಇದು ವೈಟ್ ರೈಸ್ ಅಂತೆ. ಸೊ ಇವ್ರ ಮನೆ ಹೋಮ್ ಟೂರು, ನಮ್ಮ ಮನೆ ಹೋಮ್ ಟೂರ್ ಮಾಡಿದ್ಮೇಲೆ ಮಾಡ್ತೀನಿ. ರೌಂಡ್ ಆಗ್ರಿ ಎಲ್ಲ ಮನೆದು, ಆಮೇಲೆ ಯಾರ್ಯಾರ ಮನೆಗೆ ಹೋಗ್ತೀನಿ ಅವ್ರ ಮನೆದೆಲ್ಲ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಓಕೆನಾ? ಮತ್ತೆ ನಮ್ಮ ಚಿಕ್ಕಪ್ಪ ಎಲ್ಲೋಗೋರು ಅಂತ ಕೇಳ್ಬಿಡಿ. ನಮ್ಮ ಚಿಕ್ಕಪ್ಪ ಅವ್ರ ಕೆಲ್ಸದ ಮೇಲೆ ಬ್ಯುಸಿ. ಎಲ್ಲೋಗೋರಕ್ಕ ನಿನ್ ಗಂಡ? ಆಳ್ ಕೆಲ್ಸಕ್ಕೆ ಹೋಗೋರಂತೆ, ಶ್ರಮಜೀವಿಗಳು ನಮ್ಮ ಅಪ್ಪ ಎಲ್ಲ. ಚೈನೀಸ್ ಕುಕ್ಕಿಂಗ್ ಅಂತ ಹೇಳ್ಬೇಕಂತೆ, ಒಂದಿನ ಚೈನೀಸ್ ಕುಕ್ಕಿಂಗ್ ಮಾಡೇ ಕೊಟ್ಟಿಲ್ಲ, ಬರೀ ಗಂಡನ ಮೇಲೆ ತಿಕ್ಕದೇ ಆಯ್ತು. ಓಕೆ ಬನ್ನಿ. ಎಷ್ಟು ಜನ ಮೊಮ್ಮಕ್ಕಳು, ಎಷ್ಟು ಜನಕ್ಕೆ ಮದುವೆ ಮಾಡಿದ್ಯಾ ಹೇಳಲ್ಲ? ಮೊಮ್ಮಕ್ಳಿಗೆ ಹೇಳು. ಮೊಮ್ಮಕ್ಕಳು ಒಬ್ಳು ಆದರೆ ಮಗಳು ಮದುವೆ, ಅದು ಎಲ್ಲಿ ಮಾಡಿದ್ದೀನಿ ಗೊತ್ತಾ ಮಾಡಿ ಹೇಳಿ. ಆಮೇಲೆ ಮಾಡಿದ್ಯಾ? ನಿನಗೆ ಮಗನ್ ಮಕ್ಳು ಇಷ್ಟನಾ ಮಕ್ಳು ಇಷ್ಟ? ಇದೇ ಮಾಡ್ಕ ಹೇಳೋವರೆಗೂ ಸ್ಟೋರೇಜ್ ಖಾಲಿ ಆಯ್ತದೆ. ನಮ್ಮ ಮಮ್ಮಿ ಜೊತೆ ಹುಟ್ಟಿದ್ದು 4 ಜನ ಆಯ್ತಾ. ಟೋಟಲ್ ಆಗಿ ಇವ್ರು 4 ಜನ. ಒಬ್ಳು ತಂಗಿ, ಇಬ್ರು ತಮ್ಮ. ನಮ್ಮ ಮಮ್ಮಿಗೆ 3 ಜನ ಮಕ್ಳು ಆಯ್ತಾ. ನಮ್ಮ ಆಂಟಿಗೆ 2 ಮಕ್ಳು. ಇನ್ನು ನಮ್ಮ ಮಾವದಿರ್ ಇಬ್ರಿಗೂ 2 ಮಕ್ಳುಗಳೇ. ಅದರಲ್ಲಿ ದೊಡ್ಡ ಮಾವು ಮಾತ್ರ 2 ಹುಲಿಗಳು. ಮತ್ತೆ ನಮ್ಮ ಕೊನೆ ಮಾವಂಗೆ ಬಂದು 2 ಮಕ್ಳು, ಅದು 1 ಗಂಡು 1 ಹೆಣ್ಣು. ಸೊ ಇವ್ರು ಮಾತ್ರ ಹೆಣ್ಮಕ್ಳು ಮನೆಗೆ ಗ್ಯಾರ್ ಬಂದಂಗೆ ಬರ್ತಾರೆ. ಅದಕ್ಕೆ ನಾವು ಅವ್ರ ಮನೆಗೆ ಗ್ಯಾನ್ ಬಂದಾಗ ಹೋಯ್ತೀವಿ ವರ್ಷಕ್ಕೊಂದ್ಸಲ. ಮೊದಲು ಚಿಕ್ಕದ್ರಲ್ಲಿ ಅವ್ರ ಮನೇಲೆ ಓಡೋ ಹೋಗಿ ಬೆಳಿತಿದ್ವಿ. ಈಗ ಸಾಕು ನಮ್ಮ ಮಕ್ಳುಗಳು ಬಂದವ್ರೆ. ನಮ್ಮ ಆಂಟಿ ಮದ್ವೆ ಆಗಿದ್ರು ಅಲ್ಲೇ ಇರ್ತಿಲ್ಲ, ಅವಳು ಇದ್ದು ಅಂತ ಹೋಯ್ತಾ ಇದ್ವು. ಈಗ ಅವಳು ಬೇರೆ ಮನೆ ಬಂದವಳು, ಇನ್ಯಾಕೆ ನಾವು ಹೋಗದ? ಅದಕ್ಕೇನು ಹೋಗಲ್ಲ, ಎಲ್ಲ ಬಿಸಿ. ನಾನು ಸುನಿ ಊಟ ಮಾಡ್ತಿದ್ವಿ. ನಮ್ಮ ಪಪ್ಪ ಬಂದ್ರು. ಏನೇ ಮಾಡ್ಲಿ, ಎಷ್ಟೇ ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿರ್ಲಿ ನಮ್ಮ ಚತುರು, ನಮ್ಮ ಪಪ್ಪ ನೋಡಿದ ತಕ್ಷಣ ನಾವ್ ಯಾರು ಬೇಡ ಅವನಿಗೆ ಆರದೆ. ನಮ್ಮ ಪಪ್ಪ ಇಲ್ಲಾಂದ್ರೆ ಅವ್ನ್ ಹೆಂಗಾಡ್ತಾನೆ ಅಂತ ಶಪ್ಪೋ ದೇವ್ರೆ ಹೇಳಕ್ಕಾಗಲ್ಲ. ಏನಾರು ಗಾಡಿ ಸೌಂಡ್ ಕೇಳಿಸ್ತಂದ್ರು ಓ ಬಾಸ್ ಬಂದ್ರು ಅಂದ್ರೆ ಓಡ್ಬಿಡದೆ. ಹಂಗೆ ಊಟ ಮಾಡ್ಕೊಂಡೆಲ್ಲ ಕೂತಿದ್ವಿ. ನಮ್ಮ ಚತುರು ನಮ್ಮ ಅಪ್ಪನ ಜೊತೆ ಯಾವ್ದೋ ಒಂದು ದೇವ್ರದ್ದು ವಿಡಿಯೋ ನೋಡ್ತಾ ನಗಾಡ್ಕೊಂಡು ಕೂತಿದ್ದ. ನೋಡಿ ಹೆಂಗ ಆಡ್ತವನೆ ಅಂತ. ಇನ್ನ ನಮ್ಮ ಮಮ್ಮಿ ಅವ್ರ ಮಮ್ಮಿ ಜೊತೆ ಮಾತಾಡ್ಕೊಂಡು ನಿಂತಿದ್ರು. ನಾವು ಊಟ ಎಲ್ಲ ಮಾಡ್ಕೊಂಡು ಹಂಗೆ ಮೇಲ್ ಹೋಗೋಣ, ಕ್ಲೌಡ್ ಚೆನ್ನಾಗಿತ್ತು ವೆದರ್ ಅಂತೇಳಿ ಹೋಗಿ ಎಲ್ಲ ಕ್ಲೌಡ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಮಳೆ ಆಗಿತ್ತು, ಮಳೆ ಬಂದು ಹೋಗಿತ್ತು, ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ಮೊನ್ನೆ ಅಂತಲ್ಲ, ಈಗ ಮಳೆ ಬಂದ್ಮೇಲಂತೂ ಒಂಥರ ಕ್ಲೈಮೇಟ್ ಚಂದ. ಹಾಗೆ ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಹಲೋ ಹಲೋ, ನಿಜ ಹೇಳಿ, ನಾವು ಬೇಡವಾ? ಅಪ್ಪ ಅಮ್ಮ ಬೇಡವಾ? ಬೇಡ ಅವ ಅಪ್ಪ ಅಮ್ಮ ಬೇಡವಾ ಅಂತ. ಅಪ್ಪ ಅಮ್ಮ ಬೇಡ. ಚತುರ್ ಹೇಳು. ಇಲ್ಲಿ ನೋಡ್ರಿ, ಅಪ್ಪ ಚತುರ್ ನಾನು ಪಪ್ಪ ಬೇಡವಾ? ಓಯ್ ಅಪ್ಪ ಅಮ್ಮ ಬೇಡವಾ? ಅಪ್ಪ ಅಮ್ಮ ಬೇಡವಾ? ಇಂಜಿ ಮಾಡ್ತಿದ್ರಿ ನೆನ್ನೆ ಎಲ್ಲ. ಹೇಳ್ಕೊಡಿ ಪಪ್ಪ ನೀವೇ. ನೀನ್ ನಮ್ ಜೊತೆ ಬರಲ್ಲ ಕಾರಲ್ಲಿ? ಬಾಯ್. ಓಕೆ ಬಾಯ್ ಮಾಡು. ಓಕೆ ಬಾಯ್ ಚತುರ್. ಹಾ ಆಯ್ತು, ಬಾಯ್ ಚತುರ್. ಪಾಪ ನಿಧಾನ. ರಾಣಿ ಬಾಯ್. ಬೇಡ ಅವನು ಅಲ್ಲೇ ಭದ್ರ ಕೂತವನು. ಬಾಯ್ ಬಾಯ್ ಕಣ್ರ. ಅಪ್ಪ ಬಾಯ್. ಸಂತು ಬಾಯ್. ಹೊರಟ್ವಿ. ಮನೆಗೆ ಹೋದ ತಕ್ಷಣ ಕಾಲೆಲ್ಲ ತೊಳ್ಕೊಂಡು ನಾಯಿಗೆ ವಾಕ್ ಮಾಡಿಸ್ಬೇಕಿತ್ತು, ವಾಕ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಚತುರು ನಿದ್ರೆ ಬಂದಿತ್ತು. ಮನೆಗೆ ಬಂದ ತಕ್ಷಣ ಮಲ್ಕೊಬಿಟ್ಟ. ಹಾಯ್, ವೆಲ್ಕಮ್ ಬ್ಯಾಕ್. ನೆನ್ನೆ ವಿಡಿಯೋ ನಾನು ಕಂಟಿನ್ಯೂ ಮಾಡಲಿಲ್ಲ, ಯಾಕಂದರೆ ಬಂದಿದ್ದು ಲೇಟ್ ಆಗಿತ್ತು. ಸೊ ಮಲ್ಕೊಬಿಟ್ವಿ. ಸೊ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಇವತ್ತು ಆರತಿ ಉಕ್ಕಡಾಗ ಹೊರಟಿದ್ದೀವಿ.
ತುಂಬ ಟೈಮ್ ಆಗಿತ್ತು. ತುಂಬ ಟೈಮ್ ಅಂದರೆ ನಿಯರ್ಲಿ ನಾನು ಹೋಗಿನೇ ಒಂದು ಹತ್ತಿರ 2 ವರ್ಷನೇ ಆಗಿತ್ತು ಅಂತ ಕಾಣ್ತಿದ್ದೆ. ಸೊ ಹೋಗಿ ಹಾಗೆ ಪೂಜೆ ಮಾಡಿಸಿ ಬರೋಣ ಅಂತ ನಾನು, ಮಮ್ಮಿ, ನನ್ನ ತಂಗಿ, ನನ್ನ ತಮ್ಮ ಬರಲ್ಲ, ಸುನಿ ಮತ್ತು ಪಾಪು ಹೋಗ್ತಿದ್ವಿ. ಪಪ್ಪಂಗೆ ಸ್ವಲ್ಪ ಡ್ಯೂಟಿ ಇತ್ತು, ಪಪ್ಪನೂ ಬರ್ತಿಲ್ಲ. ಆ್ಯಂಡ್ ಹೋಗ್ತಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ವಿ. ನೆನ್ನೆ ವ್ಲಾಗ್ ಅಷ್ಟೇ, ಮನೆಗೆ ಬಂದ್ವಿ, ಇನ್ನು ಮಗನೂ ಮಲಗಿಸ್ಕೊಂಡು ಬೇಗ ಮಲ್ಕೊಬಿಟ್ವಿ. ಇನ್ನು ಬೇಗ ಬೇಗ ಹೊರಟ್ವಿ ದೇವಸ್ಥಾನಕ್ಕೆ. ಹೊರಡೋ ಟೈಮ್ಗೆ ನನ್ನ ಮಗ ಆಟ ಆಡ್ಬರಲ್ವಾ, ಇಲ್ಲಿ ಬಂದು ನಮ್ಮ ಅಪ್ಪನ ಕಾರಲ್ಲೇ ಚಂದ ಸುತ್ತಾಟ. ಸೊ ಸಖತ್ ರಶ್ ಇತ್ತು ತುಂಬ, ಅಂದರೆ ಸಂಡೇ ಹೋಗಿದ್ದಲ್ವ, ಹೆವಿ ರಶ್ ಇತ್ತು. ಹಾಗೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ಮಾಡಿಸಿ ನೆಕ್ಸ್ಟು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ನಿದ್ರೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ನೆಕ್ಸ್ಟ್ ಇನ್ನು ಹೊರಟಿದ್ದೆ ಮಡಿಕೇರಿಗೆ. ನನ್ನ 5:30ಗೆ ಬಿಟ್ವಿ. ಅಲ್ಲಿಂದ ಬಿಟ್ಟು ಡೈರೆಕ್ಟ್ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಹತ್ರ ಹೋದ್ವಿ. ಪಪ್ಪನಿಗೆ ಸ್ವಲ್ಪ ಕೆಲಸ ಇತ್ತಂತ ಮನೆಗೆ ಬರಲಿಲ್ಲ. ಫ್ಯಾಕ್ಟ್ರಿ ಹತ್ರನೇ ಹೋಗಿ ನಮ್ಮ ಅಪ್ಪನ ಮಾತಾಡಿಸ್ಕೊಂಡು, ನಮ್ಮ ಅಪ್ಪನ ಜೊತೆ ಆಟ ಇನ್ನು ಬರಲೇ ಇಲ್ಲ ಮಾರಯ್ಯ ನಮ್ಮ ಹತ್ರ. ಇಷ್ಟೊತ್ತು ಆಟ ಆಡ್ದ. ಅಲ್ಲಿಂದ ಬಿಟ್ಟಾಗ್ಲೇ ಅಂದ್ರೆ ಮೈಸೂರಿಂದ ಬಿಟ್ಟಾಗ ಹತ್ತತ್ರ 5 ಗಂಟೆ ಆಗಿತ್ತು. ಅಲ್ಲಿಂದ ನಮ್ಮ ಅಪ್ಪನ ಫ್ಯಾಕ್ಟ್ರಿ ಒಂದು 1/2 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ನ ಆಟ ಆಡಿಸ್ಕೊಂಡು ಓಡೋವರೆಗೂ ಒಂದು 6:15 ಆಯ್ತು. ಇನ್ನು ಮಡಿಕೇರಿ ತಲುಪೋ ಹೊತ್ತಿಗೆ ಒಂದು 9-9:30 ಆಯ್ತು. ನೋಡಿ ನಮ್ಮ ಅಪ್ಪನ ಜೊತೆ ಆಟ ಆಡ್ಕೊಂಡು ಅವ್ರ ಫ್ರೆಂಡ್ ಸಿಕ್ಕಿದ ಹಾಗೆ ಮಾತಾಡಿಸ್ಕೊಂಡು. ಅಂಕಲ್, ನಮ್ಮ ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ ಅಂಕಲ್. ಸ್ವಲ್ಪ ನೋಡಿ, ನಾವಂತ ಇಲ್ಲದಕ್ಕೆ ನಾನು ಯಾವಾಗ ಫೋನ್ ಮಾಡಿದ್ರು ಇಲ್ಲ ನಾನು ಈ ಕೈ ಮುಟ್ಟೋದಿಲ್ಲ ಅಂತಾರೆ. ಆದ್ರೆ ಗ್ಲೌಸ್ ಅಲ್ಲ, ಅದು ಹೆಂಗ್ ಕೊಳೆ ಆಗ್ತದೆ ಗೊತ್ತಿಲ್ಲ. ಬನ್ನಿ ಚತು, ಇನ್ ಮನೆಗೆ ಹೋದ್ಮೇಲೆ ಬಾಸ್ ಹುಡ್ಕಾಡದೆ ನಿನ್ನ. ಸೋನಿ ಹೊಟ್ಟೆಲ್ ಪಾಪ ಹೋಯ್ತು ಚತುರು. ಎಲ್ಲಿ? ಅವನ ಹೊಟ್ಟೆಲಿ. ಸೋನು ನಮ್ ನಾಯಿ ಪ್ರೆಗ್ನೆನ್ಸ್ ಇರೋದು, ನಂತ ಹೋಯ್ತು ತೋರಿಸ್ತಾನೆ. ಚತು, ಸೋನಿ ಪ್ರೆಗ್ನೆಂಟು ಇಲ್ಲ. ಮುತ್ತ ಕೊಡ ನಂಗೆ. ಚಿನ್ನಿ ತಿಂಕಬಿಡಿ ಭಾಷಣ. ತಿಂಕಳಿ ಮಗನೆ. ಹೊಟ್ಟೆ ಬಿಟ್ಟಿದ್ದಾನೆ. ಬೆಳಿಗ್ಗೆ ಸೌರಭ್ಯದ ಮಾತ್ರ ಒಂದು ಚೂರು ಆಟ ಆಡ್ದ. ಆಯ್ತು ಆಯ್ತಾ? ಬಾ. ದಸರಾ ಆದ್ಮೇಲೆ ಸಣ್ಣ ಟ್ರಿಪ್ಪಿಂಗ್ ಉಂಟು ಮಾವ. ಇಲ್ಲಿ ಕಣಪ್ಪ, ಇಲ್ಲಿ. ಅಲ್ಲಿಂದ ಹೊರಡೋಷ್ಟರಲ್ಲಿ ಮಳೆ ಎಲ್ಲ ಸ್ಟಾರ್ಟ್ ಆಯ್ತು. ನಮ್ಮ ಅಪ್ಪಂಗಂತ ಅವನ್ನ ಕಳ್ಸಕ್ಕೆ ಇಷ್ಟ ಇಲ್ಲ, ಅಪ್ಪಂಗಂತಲ್ಲ, ಅಲ್ಲಿಗೆ ಹೋದ್ರೆ ಯಾರಿಗೋ ಅವನ್ನ ಕಳ್ಸಕ್ಕೆ ಇಷ್ಟ ಇಲ್ಲ ಪಾಪ. ಇನ್ನು ಮನೆಗೆ ಹೋದ್ಮೇಲೆ ಅದೆಷ್ಟು ಅಳ್ತಾರೋ ಬೇಜಾರಾಗ್ತದೆ. ಸೊ ಅಲ್ಲಿಂದ ಹೊರಡ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು. ಇನ್ನು ಆನ್ ದಿ ವೇ ಬರ್ತಾನೆ ಫುಡ್ ಎಲ್ಲ ತಿನ್ಕೊಂಡ್ ಬಂದ್ವಿ. ಯಾಕಂದ್ರೆ ಮನೆಯಿಂದ ಬರ್ಬೇಕಾದ್ರೆ ಮನೆಯಿಂದನೇ ಕೊಟ್ಟಿರ್ತಾರೆ ಫುಡ್ ಎಲ್ಲ, ಮಮ್ಮಿನೆಲ್ಲ ಹಾಕೊಟ್ಟಿರ್ತಾರೆ. ಬಟ್ ಲೇಟ್ ಆಯ್ತು. ಹಂಗೆ ಆನ್ ದಿ ವೇ ಬರ್ತೇನೆ ಸೈಡ್ಸ್ ತಿನ್ನೋಣ ಅಂತೇಳಿ ಹಂಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ ಅಷ್ಟೇ. ಮನೆಗೆ ಬಂದು ಚತುರ್ ಮಲ್ಕೊಬಿಟ್ಟಿದ್ದ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರಲ್ಲ, ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.